ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಉಜ್ಜಿನಿಯಲ್ಲಿ ಕುಸಿದು ಬಿದ್ದಿದ್ದಂತಹ ಚರಂಡಿ ಮೇಲಿನ ಸ್ಲ್ಯಾಬ್. ಕರ್ನಾಟಕ ನ್ಯೂಸ್ ಬೀಟ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ವಿಜಯನಗರ ಜಿಲ್ಲೆಯ ಉಜ್ಜಿನಿಯಲ್ಲಿ ಕುಸಿದು ಬಿದ್ದಿದ್ದಂತಹ ಚರಂಡಿ ಮೇಲಿನ ಸ್ಲ್ಯಾಬ್. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಿನಿ. ಪ್ರತಿನಿತ್ಯವೂ ಸವಾರರು ಜೀವ ಭಯದಲ್ಲೇ ಓಡಾಡ್ತಾ ಇದ್ರು. ಸ್ಲ್ಯಾಬ್ ಕುಸಿದು 4 ತಿಂಗಳಾದರೂ ಕೂಡ ದುರಸ್ತಿ ಆಗಿರಲಿಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ವರದಿಯನ್ನ ಮಾಡಿತ್ತು. ಈ ವಿಸ್ತೃತ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಇದೊಂದು ಚರಂಡಿ ಸ್ಲ್ಯಾಬ್ ಆಗಿದೆ. ಆ ಚರಂಡಿ ಮೇಲೆ ಇರ್ತಕ್ಕಂಥ ಸ್ಲ್ಯಾಬ್ ಕುಸಿದು ಹೋಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಕೂಡ ಮೀಟ್ ಮಾಡ್ತಾ ಇದ್ರು, ಹಾಗೆ ಪ್ರತಿನಿಧಿಗಳಿಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ರು ಅಲ್ಲಿನ ಜನರು. ಆದರೆ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಂಡಿರಲಿಲ್ಲ, ಹಾಗೆ ಮುಂದಿನ ಆಲೋಚನೆಯನ್ನ ಕೂಡ ಮಾಡಿರಲಿಲ್ಲ. ಪ್ರತಿನಿತ್ಯ ಕೂಡ ಅಲ್ಲಿನ ವಾಹನ ಸವಾರರು ಜೀವ ಭಯದಲ್ಲೇ ಓಡಾಡ್ತಾ ಇದ್ರು, ಏನಾಗುತ್ತೋ ಏನೋ ಅನ್ನುವಂತಹ ಆತಂಕ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ವಿಸ್ತೃತವಾದಂತಹ ವರದಿಯನ್ನ ನಿರಂತರವಾಗಿ ಪ್ರಸ್ತುತಪಡಿಸಿತ್ತು ನಿಮ್ಮ ಮುಂದೆ. ಇದೀಗ ಅಧಿಕಾರಿಗಳ ಗಮನಕ್ಕೆ ತಂದಂತಹ ಮೇಲೆ ಅಧಿಕಾರಿಗಳು ಈ ಬಗ್ಗೆ ಗಮನವನ್ನು ಹರಿಸಿದ್ದಾರೆ. ಸುದ್ದಿ ಪ್ರಸಾರವಾಗಿ ಒಂದೇ ವಾರಕ್ಕೆ ಚರಂಡಿ ಸ್ಲ್ಯಾಬ್ ದುರಸ್ತಿಯನ್ನ ಕೂಡ ಮಾಡೋಕೆ ಮುಂದಾಗಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಕಾರ್ಯಕ್ಕೆ ಉಜ್ಜಿನಿಯ ಗ್ರಾಮಸ್ಥರು ಇದೀಗ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಜಯನಗರದಿಂದ ರಾಜು ಎಂ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ರಾಜು ಎಂ, ನೋಡಿ, ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ. ಸುದ್ದಿ ಪ್ರಸಾರ ಮಾಡಿ ಒಂದೇ ವಾರಕ್ಕೆ ಚರಂಡಿ ಸ್ಲ್ಯಾಬ್ ದುರಸ್ತಿ ಮಾಡೋಕೆ ಮುಂದಾಗಿರುವಂತದ್ದು. ಈ ಕುರಿತಂತೆ ಉಜ್ಜಿನಿಯ ಜನತೆ ಏನೇ ಹೇಳ್ತಾ ಇದ್ದಾರೆ, ಹಾಗೆ ಅಧಿಕಾರಿಗಳು ಬಂದು ಏನ್ ಕ್ರಮವನ್ನ ತೆಗೆದುಕೊಂಡಿದ್ದಾರೆ? ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಿನಿ ಗ್ರಾಮದಲ್ಲಿ ಘಟನೆ ಕಂಡು ಬಂದಿತ್ತು. ಉಜ್ಜಿನಿ ಗ್ರಾಮದ ಸಿದ್ದೇಶ್ವರ ಕಾಲೋನಿಯಲ್ಲಿ ಈ ಚರಂಡಿ ಸ್ಲ್ಯಾಬ್ ಕುಸಿದು ಸುಮಾರು 3 ತಿಂಗಳಾದ್ರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕೂಡ ಇದ್ರ ಬಗ್ಗೆ ಗಮನ ಹಾಕ್ತಿರಲಿಲ್ಲ. ಆ ಚರಂಡಿ ಸ್ಲ್ಯಾಬ್ ಕುಸಿತ ಆಗಿದ್ದರಿಂದ ಆ ಚರಂಡಿಯಲ್ಲಿ ಇರತಕ್ಕಂತ ರಾಡ್ಗಳೆಲ್ಲ ಎದ್ದು ನಿಂತಿದ್ವು. ಇದಾದ ಬಳಿಕ ಸವಾರರು ಪ್ರತಿನಿತ್ಯವೂ ಕೂಡ ಓಡಾಡಕ್ಕೆ ಹರಸಾಹಸ ಪಡಬೇಕಾಗಿತ್ತು. ನಂತರ ಅಲ್ಲಿನ ಸ್ಥಳೀಯರು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿರ್ಲಿಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ವರದಿ ಮಾಡ್ತಿದ್ದಂತೆ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಲ್ಯಾಬ್ ದುರಸ್ತಿ ಮಾಡಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ರಾಜು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.